ಬೋರ್ಲಿಂಗಯ್ಯನವರು ಮತ್ತೆ ರಾಮೇಗೌಡರು ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ರು. ಅದ್ರ ಜೊತೆಗೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ರು ಮತ್ತು ರಾಜಕೀಯ ಪರಿಸ್ಥಿತಿಯನ್ನು ವಿಮರ್ಶೆಯನ್ನು ಮಾಡಿದ್ರು. ಮತ್ತು ಸಿದ್ಧಲಿಂಗಯ್ಯನವರು ಎಷ್ಟು ಕಷ್ಟದ ಬದುಕನ್ನ ಸಾಗಿಸ್ಕೊಂಡು ಬಂದು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅನ್ನೋದು, ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳು, ಶೋಷಿತರ ಮೇಲೆ ದಮನಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ ಬಹಳ ದಿಟ್ಟತೆಯಿಂದ ಎದುರಿಸಿ ಅದನ್ನ ಕವನ ಸಂಕಲನಗಳ ಮೂಲಕ ಮತ್ತೆ ಚಳವಳಿಗಾರರಿಗೆ ಪ್ರೇರಣೆಯಾಗಿ ಹಾಡುಗಳ ಮೂಲಕ ಇಡೀ ನಾಡಿನಲ್ಲೇ ಒಂದು ಚೈತನ್ಯವನ್ನ ಸೃಷ್ಟಿ ಮಾಡಿದಂತ ಸಂದರ್ಭಗಳನ್ನ, ಕವನಗಳನ್ನ ಬರೆದಂತ ಒಬ್ಬ ಧೀಮಂತ ನಾಯಕ, ಸಾಂಸ್ಕೃತಿಕ ನಾಯಕ ಸಿದ್ಧಲಿಂಗಯ್ಯನವರ ವಿಚಾರಧಾರೆ, ಅವರ ಬದುಕಿನ ಆ ಒಂದು ಸಾಹಸಗಳು. ಅವರು ಈಗ ಬಸವಲಿಂಗಪ್ಪನವ್ರ ವಿಚಾರ ಹೇಳ್ತಾ ಇದ್ರು. ಬಸವಲಿಂಗಪ್ಪನವರು ಒಬ್ಬ ಕ್ರಾಂತಿಕಾರಿ ರಾಜಕಾರಣಿ ಆಗಿದ್ರು ಕೂಡ ಒಬ್ಬ ಕ್ರಾಂತಿಕಾರಿ, ಸತ್ಯವನ್ನ ಎದೆಗೊದ್ದಂಗೆ ಹೇಳ್ತಾ ಇದ್ದಂಥವ್ರು. ಹಾಗಾಗಿ ನಿಮ್ಗೆಲ್ಲರಿಗೂ ಅರಿವಿರ್ಲಿ, ನಮ್ಮ ದೇಶದಲ್ಲಿ ಅವಾಗ ಒಂದು 50-60-70 ವರ್ಷಗಳ ಹಿಂದೆ, 50-60 ವರ್ಷಗಳ ಹಿಂದೆ ನಮ್ಮ ದೇಹದಲ್ಲಿ ಕೆಟ್ಟ ವಿಸರ್ಜನೆ ಮಾಡ್ತಕ್ಕಂಥ ಮಲವನ್ನ ಮನುಷ್ಯರೇ ಹೊರತಕ್ಕಂಥ ಪದ್ಧತಿ ನಿಮ್ಗೆಲ್ಲ ಗೊತ್ತಿಲ್ಲ. ಈಗೆಲ್ಲ ಒಂದು ಈಗ ಅದು ಬ್ಯಾನ್ ಮಾಡಿದ್ದಾರೆ. ಆದ್ರೆ ಅದನ್ನ ನಿಷೇಧಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ಕೆಲಸವನ್ನ ಇಡೀ ದೇಶದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಮೊಟ್ಟ ಮೊದಲನೇದಾಗಿ ಬಸವಲಿಂಗಪ್ಪನವ್ರು ಮಾಡಿದ್ರು. ಆ ಬಸವಲಿಂಗಪ್ಪನವರ ವಿಚಾರಧಾರೆ, ಅವರು ಸತ್ಯವನ್ನ ನೇರವಾಗಿ ಬಹಳ ದಿಟ್ಟತನದಿಂದ ಹೇಳ್ತಾ ಇದ್ರು. ಅಂತವ್ರ ವಿಚಾರಧಾರೆಗೆ ನೋಡಿ, ನಮಗೆ ಬರಮಂಗಲ ರಾಮೇಗೌಡರು ಹೇಳಿದ್ದು, ಚೈನ್ಗಳಲ್ಲಿ ಹೊಡೆದು ಅವ್ರಿಗೆ ಆಸ್ಪತ್ರೆಗೆ ಹಾಕಿಸಿ, ಯಾಕಂದ್ರೆ ಸತ್ಯ ಅವತ್ತು ಶೋಷಿತ ಸಮಾಜದ ಒಂದು ಜನರ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳ ಬಗ್ಗೆ ಅಷ್ಟೊಂದು ವಿಚಾರಗಳನ್ನ ಅವರು ಸ್ವತಃ ಅನುಭವಿಸಿ ಇದಕ್ಕೊಂದು ಮಾರ್ಪಾಡು ಮಾಡಬೇಕು, ಈಗ ಸಮಾಜವನ್ನ ಬದಲಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಅವರ ಕವನಗಳ ಮೂಲಕ, ಸಂಕಲನಗಳ ಮೂಲಕ, ಅವರ ಕೃತಿಗಳ ಮೂಲಕ ಅನೇಕ ವಿಚಾರಗಳ ಬಗ್ಗೆ, ಶೋಷಿತರು ಅನುಭವಿಸ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂಥ ಕಷ್ಟಗಳ ಬಗ್ಗೆ ಎಲ್ಲವನ್ನು ಕೂಡ ಅವರು ವಿವರಣೆಯಾಗಿ ತಮ್ಮ ಕೃತಿಗಳ ಮೂಲಕ ಹೇಳಿದ್ದಾರೆ. ರಾಮೇಗೌಡರು, ನಮ್ಮ ಬೋರ್ಲಿಂಗಯ್ಯನವರು ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಅವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥದ್ದು, ಈಗ ಅನೇಕ ವಿಚಾರಗಳನ್ನ ಹೇಳಿ ಬೋರ್ಲಿಂಗಯ್ಯನವರು ಎಲ್ಲ ಇವತ್ತು ಉದ್ಯಮಗಳಾಗ್ಬಿಟ್ಟಿದ್ದಾವೆ. ರಾಜಕಾರಣ ಉದ್ಯಮ ಆಗ್ಬಿಟ್ಟಿದೆ, ಆರೋಗ್ಯ ಕ್ಷೇತ್ರ ಉದ್ಯಮ ಆಗ್ಬಿಟ್ಟಿದೆ, ಶಿಕ್ಷಣ ಉದ್ಯಮ ಆಗ್ಬಿಟ್ಟಿದೆ. ಅವರು ಹೇಳ್ಕೊಂಡು ಬಂದ್ರು. ನಮ್ಮ ಗೋಕಾಕ್ ವರದಿ ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ನಾಡಿನಾದ್ಯಂತ ಕನ್ನಡಿಗರನ್ನ ಸಂಘಟಿಸಿ ಗೋಕಾಕ್ ಚಳವಳಿಯನ್ನ ಹಮ್ಮಿಕೊಂಡ್ರು. ಆದ್ರೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಸಾಹಿತಿಗಳು. ಇವತ್ತಿನ ರಾಜಕಾರಣ ಬಹಳ ಕಲುಷಿತ ಆಗ್ಬಿಟ್ಟಿದೆ. ಇವತ್ತು ಉದ್ಯಮಿಗಳೇ ಶಾಸನಸಭೆಗಳಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಎಷ್ಟು ಹೊಲಸಾಗಿದೆ ಅಂದ್ರೆ 6 ತಿಂಗಳು ವರ್ಷಕ್ಕೆ ಮುಂಚೆ ಕೈಲಿ ಹಿಡ್ಕೊಂಡು ಬಂದು ದೇವಸ್ಥಾನಗಳ ದುಡ್ಡು ಮತ್ತೆ ತವಾಗಳು ಇದ್ರದ್ದೇನೋ ಮನ್ಮನೆಗೆ ಈ ಕುಕ್ಕರ್ಗಳು ಅವು ಇವು ಕೊಟ್ಟು 1 ವರ್ಷ ಸತತವಾಗಿ ಎಲ್ಲರನ್ನು ನೋಡ್ಕೊಂಡಿದ್ರೆ ಅವನು ಎಂತವನಾದ್ರೂ ಆಗಿರ್ಲಿ, ಅವನು ಎಷ್ಟು ಏನೋ ಭ್ರಷ್ಟಾಚಾರಿ ಆಗಿರ್ಲಿ, ಎಷ್ಟು ವ್ಯಭಿಚಾರಿಯಾಗಿರ್ಲಿ, ಅವನಿಗೆ ಜನ ಮತ ಕೊಡ್ತಾರೆ. ಅಂದ್ರೆ ಎಲ್ಲಿ ಲೂಪೋಲ್ ಇರ್ತಕ್ಕಂಥದ್ದು ನಮ್ಮ ಜನರಲ್ಲಿ, ಅದನ್ನ ತಿದ್ದಬೇಕಂದ್ರೆ ಅದಕ್ಕೆ ನಾವು ಬುದ್ಧಿಜೀವಿಗಳು ಧ್ವನಿ ಎತ್ತಬೇಕು. ನಾವು ಬರೀ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇಂತಿಂತ ಎಲ್ಲೆಲ್ಲಿ ತಮ್ಗೆ ಅವಕಾಶ ಸಿಗ್ತದೋ ಅಂತ ಕಡೆ ಎಲ್ಲ ಈ ಸಮಾಜವನ್ನ ತಿದ್ದತಕ್ಕಂತ ಕೆಲಸವನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿರ್ತಕ್ಕಂಥದ್ದು. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಬದುಕನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಶಾಸನಸಭೆ. ಈಗ ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥದ್ದು ಶಾಸನಸಭೆ. ಬೋರ್ಲಿಂಗಯ್ಯನವ್ರು ಹೇಳ್ತಾ ಇದ್ರು, ಯಾವ ಬುಡಕಟ್ಟು ವಿಚಾರದ ಬಗ್ಗೆ ಪ್ರಪ್ರಥಮವಾಗಿ ಸಿದ್ಧಲಿಂಗಯ್ಯನವರು ಧ್ವನಿ ಎತ್ತಿದ್ರು ಎಲ್ಲಿ ವಿಧಾನ ಪರಿಷತ್ನಲ್ಲಿ. ಈ ರೀತಿಯ ಸಂವೇದನೆ ಇರ್ತಕ್ಕಂಥ ಜನ ಶಾಸನ ಮಾಡೋದ್ರ ಕಡೆ ಇಲ್ಲದೆ ಹೋದ್ರೆ, ಯಾವ ಅನುಕೂಲ ಸಿಂಧು ಶಾಸನಗಳು ಮಾಡ್ಕೊಂಡು ಹೋದ್ರೆ ಸಮಾಜವನ್ನ ಸರಿದಾರ್ಲಿಕ್ಕೆ ತರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಜನಸಾಮಾನ್ಯರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಕಾಕ್ರೋಚ್ ಜನತಾ ಪಾರ್ಟಿ ಜಿಲ್ಲೆ ಯಾರು ಧರ್ಮೇಂದ್ರ ಪ್ರಧಾನ್ ನೀಟ್ನ ಅವ್ಯವಸ್ಥೆಗೆ, ಇದುವರೆಗೂ ನೀಟ್ನ ಅವ್ಯವಸ್ಥೆಗೆ ಯಾರೋ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. 5 ಜನ ಸತ್ತೋದ್ರು, ಸಾವಿರಾರು ಲಕ್ಷಾಂತರ ಜನರ ಒಂದು ಆಸೆಗಳು ಕಮರೋಯ್ತು. ಆದ್ರೆ ಇವತ್ತು ಯಾರೋ ಒಬ್ರು ಈ ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಲಾಗ್ತಾ ಇದೆ. ಈ ರೀತಿ ಒಂದು ವ್ಯವಸ್ಥೆ ಬಹಳ ಕಲುಷಿತ ಆಗಿದೆ. ಅದಕ್ಕೆ ವಿದ್ಯಾರ್ಥಿನಿಯರು, ಈಗ ತಮ್ಗೆಲ್ಲರಿಗೂ ಅರಿವಿರ್ಲಿ, ಈ ದೇಶದಲ್ಲಿ ಕ್ರಾಂತಿ ಆಗ್ಬೇಕಂದ್ರೆ, ಸಂಪೂರ್ಣ ಕ್ರಾಂತಿ ಅಂತೇಳಿ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರು 1977ನೇ ಇಸ್ವಿನಲ್ಲಿ ಒಂದು ಇಡೀ ದೇಶದಾದ್ಯಂತ ಚಳವಳಿಗೆ ಕರೆ ಕೊಟ್ಟರು. ಅದಕ್ಕೆ ಪ್ರೇರಣೆ ಬಂದಿದ್ದು ಎಲ್ಲಿಂದಪ್ಪ ಅಂದ್ರೆ, ಗುಜರಾತ್ ನಲ್ಲಿ ನವನಿರ್ಮಾಣ ಒಂದು ಹಾಸ್ಟೆಲ್ ಅಲ್ಲಿ ಒಂದು ಇಡ್ಲಿ ಇದು ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಆಗಿದ್ದಂತ ಹೋರಾಟ
ಅದರಿಂದ ಪ್ರೇರಣೆಗೊಂಡು ವಿದ್ಯಾರ್ಥಿನಿಯರು ಈ ದೇಶವನ್ನ ಬದಲಾಯಿಸಬಲ್ಲರು ಅನ್ನೋ ಒಂದು ಆಸೆಯಿಂದ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿಗೆ ಒಂದು ಕರೆ ಕೊಟ್ಟರು. ಅದಾದ್ಮೇಲೆ ಇತಿಹಾಸ ಅದು ಅನೇಕ ಎಮರ್ಜೆನ್ಸಿ ವಿರುದ್ಧವಾಗಿ ಇಡೀ ದೇಶ ಎದ್ದು ನಿಂತು ಅದೆಲ್ಲ ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಅದೇ ರೀತಿ ವಿದ್ಯಾರ್ಥಿ ರಾಜನ್ ಮರ್ಡರ್ ಕೇಸ್ ಅಂತ ಒಂದು ಕೇರಳದಲ್ಲಿ ಒಂದು ವಿದ್ಯಾರ್ಥಿ ಕೊಲೆ ಆಗ್ತದೆ. ಆಗ ಕರುಣಾಕರನ್ ರಿಸೈನ್ ಮಾಡ್ತಕ್ಕಂತ ಒಂದು ಚಳವಳಿಯನ್ನ ವಿದ್ಯಾರ್ಥಿನಿಯರು ಮಾಡ್ತಾರೆ. ನಾನು ಕೂಡ ಅವ್ರ ಹತ್ರದಿಂದ ಬಲ್ಲವನಾಗಿದೆ. ಸುಮಾರು 3-4 ಕಾರ್ಯಕ್ರಮಗಳನ್ನ ಅವ್ರು ಕರೆಸಿ ಇಲ್ಲಿ ನಡೆಸಿದ್ವಿ. ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮ, ಹಿಂದೆ ಬುದ್ಧ ಬಸವ ಜಯಂತಿ ಒಂದು ಕಾರ್ಯಕ್ರಮ ಮಾಡಿ ಶಿವರುದ್ರಪ್ಪನವ್ರು ಬಂದಿದ್ರು, ರಾಮೇಗೌಡರು ಗೊತ್ತಿರ್ಬೋದು, CM ಲಿಂಗಪ್ಪನವರು ಶಾಸಕರಾಗಿದ್ದಾಗ 91-92 ಒಂದು ಒಳ್ಳೆ ಕೆಲಸವನ್ನ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ. ಗಂಗಾಧರ್ ಅವರು ರೂಪ ನಿರೂಪ ಒಂದು ಕೃತಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.